ತುಮಕೂರು ಸಿರಾ ಉಪವಿಭಾಗದ ಚೇಳೂರು ಪೊಲೀಸ್ ಠಾಣೆಯಲ್ಲಿ 2 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದ ನಾಗರಾಜು ಆರಕ್ಷಕ ಉಪನಿರೀಕ್ಷಕರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆಯಿತು. ಠಾಣೆಯ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಸೇರಿ ಅವರಿಗೆ ಆತ್ಮೀಯವಾಗಿ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಕೃಷ್ಣಮೂರ್ತಿ, ಯುವ ಮುಖಂಡರು, ರೈತರು, ಗ್ರಾಮಸ್ಥರು, ದಲಿತ ಸಂಘರ್ಷ ಸಮಿತಿಯ ಶಿವನಂಜಪ್ಪ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಇತರ ಮುಖಂಡರುಗಳು ಉಪಸ್ಥಿತರಿದ್ದರು. ಸಾಮಾನ್ಯ ಅಂಶ. ನಾನು ಸಹ ಸುಮಾರು ನನ್ನ ವೃತ್ತಿ ಜೀವನದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಕೆಲಸ ಮಾಡಿರ್ತಕ್ಕಂಥ ಸ್ಟೇಷನ್ ಅಂದರೆ ಚೇಳೂರು. ಸುಮಾರು 2.5 ವರ್ಷ ನಿಯರ್ಲಿ ಈ ಅತಿ ಹೆಚ್ಚು ದಿನಗಳನ್ನ ಕಳೆದಿರ್ತಕ್ಕಂಥ ಠಾಣೆ ಅಂದರೆ ಚೇಳೂರು. ಮೇಲಾಗಿ ನನಗೆ ಸ್ಥಳೀಯವಾದ್ದು. ನಾನು ಸ್ಟಾರ್ಟಿಂಗ್ ಬರಬೇಕಾದ್ರೆ ಸುಮಾರು ಜನ ಹೇಳ್ತಾ ಇದ್ರು, ಸ್ಥಳೀಯ ಸರಾಜಿನ ಒಂದು ಸ್ಟೇಷನ್ ಹೋದರೆ ಕರ್ತವ್ಯ ಮಾಡೋದು ತುಂಬ ಸಮಸ್ಯೆ ಆಗುತ್ತೆ ಅಂತ. ನಾನು ಪ್ರಯತ್ನ ಪಟ್ಟಿದ್ದು ಗುಬ್ಬಿ ಠಾಣೆಗೆ ಹೋಗೋಣ ಅಂತ ಇದ್ದೆ. ನಾನು ಚೇಳೂರಿಗೆ ಬರಬೇಕು ಅನ್ನೋದಿರಲಿಲ್ಲ. ಬದಲಾದ ಕಾಲಘಟ್ಟದಲ್ಲಿ ಚೇಳೂರು ಠಾಣೆಯಲ್ಲಿ ಪೋಸ್ಟಿಂಗ್ ಆಯಿತು. ಚೇಳೂರಿಗೆ ಬಂದಮೇಲೆ ಸುಮಾರು 2.5 ವರ್ಷಗಳ ಒಂದು ವೃತ್ತಿ ಜೀವನ ಬಹಳ ಒಂದು ಸಂತೋಷದಾಯಕವಾಗಿತ್ತು, ವೃತ್ತಿಕರವಾಗಿತ್ತು. ಕಾರಣ ತುಂಬ ಒಳ್ಳೆ ಜನ. ಚೇಳೂರು ಈ ಭಾಗದಲ್ಲಿರ್ತಕ್ಕಂಥವ್ರು ತುಂಬ ಒಳ್ಳೆಯ ಜನಗಳು. ಏನಾದರೂ ಹೇಳಿದರೆ ಕನ್ವಿನ್ಸ್ ಮಾಡಿದರೆ ಜನಗಳು ತಿಳ್ಕೊಂತ ಇದ್ರು. ಎಲ್ಲಾಗಿ ಮುಂದುವರೆದಂಥ ಪ್ರದೇಶ, ಸುಮಾರೆಲ್ಲ ಎಜುಕೇಟೆಡ್ ಇತ್ತು. ಹಾಗೂ ಹೋಗುಗಳು, ಮುಂದೆ ಕಾನೂನಿನ ತೊಡಗುಗಳೇನಿತ್ತು, ಕಾನೂನಾತ್ಮಕ ಹೋಗೋದ್ರೆ ಏನೆಲ್ಲ ತೊಂದರೆ ಆಗುತ್ತೆ ಅಂತ ಅವರು ಸಾಕಷ್ಟು ವಿಚಾರ ತಿಳ್ಕೊಳ್ತಾ ಇದ್ರು. 2023ರಲ್ಲಿ ನಾನು 4 ತಿಂಗಳ ಇವ್ರಿಗೆ ಕೇಳಿಗೆ ಒಂದು ASI ಕೆಲಸ ಮಾಡಿದ್ದೆ. ಆಮೇಲೆ ಇವರು ಕೂಡ ಮಾಡಿದ್ರೆ ಇವೇನೋ ಮಾಡಿ ಪೇಸ್ ಆಗಿ ಇದೇ ಸ್ಟೇಷನ್ ಬರಪ್ಪ ಅಂತ ಹೇಳಿದ್ರು. ಈಗ ಅವರು ಯಾರಿಗೂ ಒಂದು 2-3 ಹೇಳಿದ್ರು. ಅದೇ ರೀತಿ ನಾನು ಇವರು ಮಾರ್ಗದರ್ಶನದಲ್ಲೇ ಹೋಗಿ ಅವ್ನ ಕಂಡೆ PSI 2 ಆಗಿ ಇದೇ ಸ್ಟೇಷನ್ಗೆ ಬಂದೆ. ಸುಮಾರು 2 ವರ್ಷಗಳ ಕಾಲ ಇವ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿದ್ವಿ. ಬಂದಾಗ ನಮಗೆ ನಾಗರಾಜ್ ಅವರು ಒಂಥರ ತಾಳ್ಮೆ ಸ್ವಭಾವ ಜಾಸ್ತಿ, ತುಂಬಾ ತಾಳ್ಮೆ ಅವರು. ಬೇರೆ ಕಡೆ ಎಲ್ಲ ನೋಡಿದಾಗೂ ಕೂಡ ಹಾಗೆ ತುಂಬಾ ತಾಳ್ಮೆಯಿಂದ ಅವರಷ್ಟು ತಾಳ್ಮೆ ನಮ್ಗೆ ಇಲ್ಲ. ಬರೋದು ಕಷ್ಟ ಐತೆ. ನಾವು ಅನ್ಕೊಂತೀವಿ ಯಾವಾಗ ಒಂದು ಟೈಮ್ ಅವ್ರಂಗೆ ಆಗ್ಬೇಕು, ನಾವು ತಾಳ್ಮೆಯಿಂದ ಇರೋಣ ಅಂತ. ಸ್ವಲ್ಪ ಅವರು ಇಲಾಖೆಯಲ್ಲಿ ನಮ್ಗಿಂತ ಹೆಚ್ಚು ಅವಧಿನ ಕೆಲಸನ ಮಾಡಿದ್ದಾರೆ. ಅವರಿಗೂ ನಮಗೂ ತುಂಬಾ ವ್ಯತ್ಯಾಸ. ನಾವಿನ್ನು ಈಗ ಸ್ವಲ್ಪ 2ನೇ ಸ್ಟೇಷನ್ ನಮ್ಮದು ಇದು. ಅವರು ತುಂಬ ಸ್ಟೇಷನ್ಗಳು ಮಾಡಿದ್ದಾರೆ, ಬೇರೆ ಬೇರೆ ಕಡೆ ಎಲ್ಲ ಕೆಲಸ ಮಾಡಿದ್ದಾರೆ. ಅವರಿಗಿರೋ ಅನುಭವ ನಮಗಿರೋ ಅನುಭವ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಎಲ್ಲರೂ ತುಂಬ ಅವರಿಗೆ ಸಹಕಾರ ಮಾಡಿದ್ದಾರೆ. 2 ವರ್ಷ 3-4 ತಿಂಗಳು ಆದರೂ ಕೂಡ ಇನ್ನೂ ನಮಗೆ ನಾಗರಾಜ್ ಸರ್ ಇರಲಿ ಅಂತೇಳಿ ನಾನು ಕೇಳಿದೆ. ಇಲ್ಲ ಸರ್, ಭಾಳ ತುಂಬ ನಮಗೆ ನಾನು ಕೂಡ ಅದೇ ಥರ ಕೆಲಸ ಮಾಡ್ಬೇಕಂತ ಆಸೆ ಇದೆ. ಇಲ್ಲಿ PSI ಸಾಹೇಬ್ ನಾಗರಾಜ್ ಸಾಹೇಬ್ರ ಜೊತೆ ನಾನು ಚೇಳೂರು ಠಾಣೆಯಲ್ಲಿ ಮಾತ್ರ ಕರ್ತವ್ಯ ನಿರ್ವಹಿಸಿದ್ದೀನಿ. ಇದುವರೆಗೂ ಸಾಮಾನ್ಯ PCಗೂ ಸಹ ಮಾತಾಡಿದಂಥ ವ್ಯಕ್ತಿಯ ನಾಗರಾಜ ಸಾಹೇಬ್ರಲ್ಲ. ಎಲ್ಲರಿಗೂ ಒಂದು ಗೌರವ ಕೊಟ್ಟು, ಸಾರ್ವಜನಿಕರಿಗಾಗಲಿ ಸಿಬ್ಬಂದಿಯವ್ರಿಗಾಗಲಿ ಯಾವುದೇ ರೀತಿ ತೊಂದರೆಗಳಾಗ್ದಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಕಾರ್ಯದಕ್ಷತೆಯಿಂದ ಅವರು ಕರ್ತವ್ಯ ನಿರ್ವಹಿಸಿ ಇವತ್ತು ವರ್ಗಾವಣೆ ಆಗಿದ್ದಾರೆ. ಸರ್ಕಾರಿ ನೌಕರರಿಗೆ ವರ್ಗಾವಣೆ ಅನ್ನೋದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಅದರಂತೆಯೇ ನಮ್ಮ ಸಾಹೇಬರು ಪ್ರಮೋಷನ್ ಆಗಿ ಹೋಗಿದ್ದರೆ ನಮಗಿನ್ನೂ ಚೆನ್ನಾಗಿರ್ತಿತ್ತು. ಆಕಸ್ಮಿಕ ವರ್ಗಾವಣೆ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಆ ಒಂದು ವಿಷಯದಲ್ಲಿ ಅವನು ತುಂಬ ನೆನಪಿಸ್ಕೊಳ್ತೀನಿ ನಾನು ಯಾವಾಗಲೂ. ಅವರು ಈಗ ಮುಂದಿನ ದಿನಗಳು ತುಂಬ ಚೆನ್ನಾಗಿರಲಿ, ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಕೇಳ್ಕೊಂತೀನಿ. ನೋಡಿಲ್ಲ ಬಿಟ್ಟು ಮುಂದೆ ಉನ್ನತ ಹುದ್ದೆಗೆ ಒಳ್ಳೆ ಭವಿಷ್ಯ ಚೆನ್ನಾಗಿ ಉಜ್ವಲವಾಗಲಿ, ಉನ್ನತ ಅಧಿಕಾರಿಗಳಿಗೆ ಮತ್ತೆ ಅವ್ರ ಕೈ ಕೆಳಗೆ ಕೆಲಸ ಮಾಡೋಂಥ ಅವಕಾಶ ನಮಗೆ ಸಿಗಲಿ ಅಂತ ಕೇಳ್ಕೊಳ್ತಾ ಈಗ ಒಂದು ಮಾತು ಮುಗಿಸ್ತಿದ್ದೀನಿ. ಸಹನೆಗೆ ಭೂಮಿ ತಾಯಿನ ಹೋಲಿಕೆ ಮಾಡ್ತೀವಿ. ಬಹುಶಃ ಭೂಮಿ ತಾಯಿ ನಂತರ ಸಹನೆ ಆದರೆ ಜಾಸ್ತಿ ನಮ್ಮ ನಾಗರಾಜ್ ಅವ್ರಿಗೆ. ಏಕೆಂದರೆ ಕೆಲವು 2-3 ವಿಚಾರಗಳನ್ನು ನೋಡಿದ್ವಿ. ಸಿಬ್ಬಂದಿಗಳು ಏನೇ ತಪ್ಪು ಮಾಡಿದ್ರು ಯಾವತ್ತು ಆಫೀಸರ್ ಹತ್ರ ಇಲ್ಲ ಸರ್, ಅವ್ರು ಮಾಡಿದ್ರು, ನಾನು ಮಾಡಿರೋದು, ನಾನು ಕಳಿಸ್ಕೊಡಿಲ್ಲ, ನನ್ನೇನು ತಪ್ಪಾಯಿತು ಅಂತೇಳಿ ಇವರೇ ವಹಿಸ್ಕೊಳ್ತಾ ಇದ್ರು. 2-3 ವಿಚಾರ. ಯಾಕೆಂದರೆ AR ಆಫೀಸರ್ ಯಾರಾದ್ರು ಸಿಬ್ಬಂದಿಗಳಿಗೆ ಏನಾರ ತೊಂದರೆ ಕೊಟ್ಟರೋ ಅನ್ನೋ ಉದ್ದೇಶಕ್ಕೆ ಈಗ ನನ್ನವರೇ ಅಡ್ವಾನ್ಸ್ ಬೈತಾರೆ, ಸುಮ್ಮನೆ ಸಿಬ್ಬಂದಿಗಳಿಗೆ ಪನಿಷ್ಮೆಂಟ್ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಯಾವತ್ತೂ ಅವ್ರು ವಹಿಸ್ಕೊಂಡು ಮಾತಾಡ್ತಿದ್ರು. ಮತ್ತು ಯಾವ ಥರ ಸಿಬ್ಬಂದಿಗಳ ರಿಪೋರ್ಟ್ ಹಾಕೋದೇ ನಾನು ಓದೇ ಇಲ್ಲ, ಮ್ಯಾನ್ಯಲ್ಲ ಓದ್ಬೇಕು ನಾನು
ನನ್ನ ಕೈ ಅದಾಗ ಸೇರೋದಕ್ಕೆ ಅದು ಇಷ್ಟಪಡಲ್ಲ ಅಂತ ಹೇಳ್ತಾ ಇದ್ರು. ಹಾಗೆ ಯಾವತ್ತೂ ಸಿಬ್ಬಂದಿಗಳ ಪರವಾಗಿದ್ರು.